ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚೇತನ ಲಾಗ್ಸ್. ಇವತ್ತು ಮಾರ್ನಿಂಗ್ ಮಕ್ಕಳಿಗೆ ಸ್ನ್ಯಾಕ್ಸಿಗೆಲ್ಲ ಚಕ್ಲಿ ಕೊಡಬಲ್ಲ ನಿಂಪಟ್ಟಿ ಇಟ್ಟೆ. ನಂತರ ಪಲಾವ್ ಮಾಡಿದ್ದೆ. ಪಲಾವ್ನ ಬಾಕ್ಸಿಗೆ ಹಾಕ್ಕೊಟ್ಟೆ ನಮ್ಮ ದೊಡ್ಡವನಿಗೆ. ಅವನಿಗೆ ಪಲಾವ್ ಬೇಡ ಬೇಡ ಅಂತ ಇದ್ದ. ಅಂದರೆ ಪಲಾವ್ ಅಂದರೆ ಇಷ್ಟ ಇಲ್ಲ. ವಾರ ಪೂರ್ತಿ ಏನಾದರೂ ಒಂದು ತಿಂಡಿ ಮಾಡಲೇಬೇಕಲ್ಲ. ಒಂದಿನ ಪಲಾವ್ ಹೀಗೇನ ಪಲಾವ್ ಮಾಡಿದ್ದೆ ಇವತ್ತು. ಅದನ್ನು ಅವನಿಗೆ ಲಂಚ್ಗೆ ಇಟ್ಟೆ. ನಂತರ ಸಂಜೆ ಈವ್ನಿಂಗ್ ಏನು ಸಾಂಬಾರು ಮಾಡೋದು ಅಂತ ಹುರುಳಿಕಾಳು ನೆನ್ಪು ಬಂತು. ಹುರುಳಿಕಾಳು ಅಂತ ಹೇಳಿ ಅದನ್ನು ಆರಿಸ್ಬಿಟ್ಟು ನಂತರ ಒಂದು 4-5 ವಿಷಲನ್ನು ನೀಟಾಗಿ ತೊಳೆದ್ಬಿಟ್ಟು ಕೂಗಿಸ್ಕೊಂಡೆ. ಒಂದು 5-6 ವಿಷಲು ಕೂಗಿಸ್ಕೊಬೇಕು. ನೆನೆ ಹಾಕಿದರೆ ಸ್ವಲ್ಪ ಅಷ್ಟೇನು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಆಗುತ್ತೆ. ಬಟ್ ನೆನೆ ಹಾಕಿಲ್ಲಲ್ಲ, ಹಾಗಾಗಿ ನಂತರ ನಾನು ಬೆಳಗ್ಗೆ ತಿಂಡಿ ಅದೇ ಪಲಾವ್ ಅದು ಇಲ್ಲ ದೋಸೆ ಅಂತ ಹೇಳಿ ಹೋಗಿದ್ದೆ ನನ್ನ ಮಗ. ಹಾಗಾಗಿ ಬೆಳಗ್ಗೆನೇ ದೋಸೆಗೆಲ್ಲ ನೆನೆ ಹಾಕಿಟ್ಟಿದ್ದೆ. ನಿಮಗೆ ದೋಸೆದು ರೆಸಿಪಿ ಬೇಕಂದರೆ ಯೂಟ್ಯೂಬಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದು ಉದ್ದಿನಬೇಳೆ ಮತ್ತು ಮೆಂತ್ಯಕಾಳು, ಇದು ಮನೆಯಲ್ಲೇ ಬೆಳೆದಿರೋದು ತೊಗರಿಬೇಳೆ ನೋಡಿ. ಅದಕ್ಕೋಸ್ಕರ ಅದು ಸಿಪ್ಪೆ ಇರುತ್ತೆ, ಮತ್ತೇನೋ ಅಂದ್ಕೊಬೇಡಿ ಅದು. ನಂತರ ನೆನೆ ಹಾಕಿದೆ. ಮಾರ್ನಿಂಗೇನೆ ತಿಂಡಿ ಮಾಡಬೇಕಾದ್ರೆ ನೆನಪಾಯಿತು, ಆವಾಗಲೇ ನೆನೆ ಹಾಕಿದೆ. ಸಂಜೆ ಅದನ್ನು ರುಬ್ಕೊಂಡ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫಸ್ಟು ರುಬ್ಬಿಟ್ಟಾದ್ಮೇಲೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಕೊಬ್ಬರಿ, ಆಮೇಲೆ ಕೊತ್ತಂಬರಿ, ಅರಿಶಿನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನ ಆ್ಯಡ್ ಮಾಡಿಕೊಂಡೆ. ನಂತರ ಇದಕ್ಕೆ ಖಾರ ಪುಡಿ ಏನಾರು ಹಾಕ್ಕೊಬೋದು. ನಾನು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ, ಅಂದರೆ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನಂತರ ಹುಣಸೆಹಣ್ಣು ನಾನು ಡೈರೆಕ್ಟಾಗಿ ಗ್ರೈಂಡಿಗೆ ಹಾಕ್ತಿದ್ದೀನಿ, ಹಾಗೆ ಹಿಂಡ್ಬಿಟ್ಟು ಹಾಕ್ಬೋದು. ನಂತರ ಬೇಯಿಸಿರೋಂಥ ಹುರುಳಿಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಆ್ಯಡ್ ಮಾಡ್ಕೊಳ್ಬೇಕು, ಅಂದರೆ ಮಂದಾಗಿ ಬರುತ್ತೆ. ನಂತರ ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಗ್ರೈಂಡ್ ಮಾಡಾದಮೇಲೆ ಇದನ್ನು ಬೇಯಿಸಿರೋದನ್ನು ಬೇರೆ ಕಡೆಗೆ ಬಸ್ಕೊಂಡೆ. ಆ ನೀರು ಅಂದರೆ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಇದು ಬೇಯಿಸಿರೋದಕ್ಕೆ ಒಗ್ಗರಣೆ ಕೊಟ್ಬಿಡೋಣ ಅಂತ ಈರುಳ್ಳಿ ಕೊತ್ತಂಬರಿ ಅಷ್ಟೇ ಹಾಕೋದು. ಮತ್ತು ಸ್ವಲ್ಪ ಬೇಕಾದರೆ ಅದನ್ನು ನೀಟಾಗಿ ಕಟ್ ಮಾಡಿಕೊಂಡೆ. ನಂತರ ಬೆಳ್ಳುಳ್ಳಿನ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದು, ಕೊಬ್ಬರಿನ. ನಂತರ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ಲ, ಕಾಳಿಗೆ ಸಪ್ರೇಟಾಗಿ ಒಗ್ಗರಣೆ ಕೊಡ್ತಾಯಿದ್ದೆ. ಅದಕ್ಕೆ ಆಯಿಲ್ ಹಾಕ್ಕೊಂಡು ನಂತರ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕೊತ್ತಂಬರಿನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ, ಅಂದರೆ ಕಾಳಿಗೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಅದಕ್ಕೆ ನೋಡಿಬಿಟ್ಟು ಹಾಕೋಣ ಅಂತ ಸ್ವಲ್ಪ ಹಾಕಿದೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದ ನಂತರ ಸ್ವಲ್ಪ ಫ್ಲೇಮಲ್ಲಿ ಇದು ಮಾಡ್ಕೊಬೇಕು. ಅದಾದಮೇಲೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಇದು ಮಾಡ್ಕೊಂಡೆ. ನಂತರ ಇದೇನಂದರೆ ಸಪ್ರೇಟಾಗಿ ತೆಗೆದುಬಿಟ್ಟು ಪಲ್ಯ ಮಾಡಿದ್ದೆ ರೊಟ್ಟಿಗೆ, ನಮ್ಮ ಹಸ್ಬೆಂಡಿಗೆ ಬೇಕು ಅಂತ ಹೇಳಿ. ನಂತರ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೆ. ಆ ಕಡೆ ಅನ್ನ ಕೂಸ್ಕೊಂಡು ಈ ಕಡೆ ಸಾಂಬಾರಿಗೆ ಎಣ್ಣೆ ಬಿಟ್ಟು ನಂತರ ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ನಂತರ ಅದನ್ನು ಬಸ್ಕೊಂಡಿರ್ತೀವಲ್ಲ ಅದನ್ನು ನೀರನ್ನು ಆ್ಯಡ್ ಮಾಡಬೇಕು. ನೀರು ಆಮೇಲೆ ರುಬ್ಬಿರೋಂತಹ ಮಸಾಲೆನ ಹಾಕಿ ನಂತರ ಬೇಕಾದಷ್ಟು ಉಪ್ಪು ಮತ್ತು ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದೆ. ಇದು ನನ್ನ ಇವತ್ತಿನ ಲಾಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.